ಭೂಪೇಂದ್ರ ಯಾದವ್ ಅವರು, ಪ್ರಹ್ಲಾದ್ ಜೋಶಿ ಅವರು ಅವರೆಲ್ಲ ಭೇಟಿ ಮಾಡಿದ್ದೇನೆ. ಸೋಮಣ್ಣವರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ರು. ಎತ್ತಿನಹೊಳೆ ಯೋಜನೆ ವಿಚಾರ ನಂಬರ್ 1, ಕಳಸಾ ಬಂಡೂರಿ ವಿಚಾರ ನಂಬರ್ 2, ಮೂರನೇದು ಕೃಷ್ಣಾ ವಾಟರ್ದು ಅವಾರ್ಡ್ ವಿಚಾರ. ಇವೆಲ್ಲ ಕೂಡ ಅವ್ರಿಗೆ ಮಂದಟ್ ಮಾಡಿದ್ದೇವೆ. ಕೃಷ್ಣಾ ಅವಾರ್ಡ್ ವಿಚಾರದಲ್ಲಿ 2ನೇ ಸಭೆ ಮುಂದೂಡಿತ್ತು. ಈಗ ವಾಪಸ್ಸು ನಾನು ಆ ಸಭೆನ ಕರೆದಿದ್ದೇನೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆತರ ಕರೆಸ್ತೀನಿ ಅಂತ ಹೇಳಿದ್ದಾರೆ. ನಾವು 1 ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈಗಾಗಲೇ ಸಜ್ಜು ಮಾಡಿದ್ದೇವೆ. ಅಕ್ವಿಷನ್ ಪ್ರೋಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋದು ಕೂಡ ನಾನು ಅವ್ರಿಗೆ ಮಂದಟ್ ಮಾಡಿಕೊಟ್ಟಿದ್ದೇನೆ. ಅದಕ್ಕೆ ಅವ್ರನ್ನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. 2ನೇ ವಿಚಾರ, ಎತ್ತಿನಹೊಳೆ ವಿಚಾರದಲ್ಲಿ ಏನು ನಮಗೆ ಫಾರೆಸ್ಟ್ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನ ಕೊಟ್ಟಿರೋದನ್ನು ಕೂಡ ನಾನು ಗಮನಕ್ಕೆ ತಂದು ಪೋರ್ಟಲ್ ಅಲ್ಲಿ ಹಾಕಿದ್ದೇವೆ. ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾದಾಯಿ ವಿಚಾರದಲ್ಲಿ ಅವರು ಗೋವಾ ಸಿಎಂ ಅವ್ರದ್ದು ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಮಾತಾಡ್ಲಿ ಅಂತ ಹೇಳಿದ್ರು. ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗುವುದು, ನೀವೇ ನಿರ್ಧಾರ ಮಾಡಬೇಕು. ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ. ಮೋಹನ್ ಕಾರ್ದರ್ಕಿ ಮತ್ತು ನಮ್ಮೆಲ್ಲ ಲೀಗಲ್ ಟೀಮು ಮಾತಾಡಿದ್ದೇನೆ. ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡುವಂತ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ನಾವು ಮಾಡುವಂತ ಕೆಲಸಕ್ಕಾಗಿ ಈಗಾಗಲೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ, ತೀರ್ಪು ಬಂದಿರೋದ್ರಿಂದ ಅವ್ರೇನು ನಮ್ಮಲ್ಲೇನೋ ಅವರು ಇಂಟರ್ಫಿಯರ್ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ. ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೇನೆ. ಕೇಳಾದ್ಮೇಲೆ ಕೊನೆಗೆ ನಂದೇ ಆದಂತ ತೀರ್ಮಾನವನ್ನ ನಮ್ಮ ರಾಜ್ಯದ ಹಿತಕ್ಕೆ ತೆಗೆದುಕೊಳ್ತೇವೆ. ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯೋ ಕೂಡ ನಾನು ಎಲ್ಲ MPs ಕೂಡ ಭೇಟಿ ಮಾಡ್ತೇನೆ. ಇದಲ್ಲದೆ 6 ಯೋಜನೆಗಳನ್ನ, ಹೊಸ ಯೋಜನೆಗಳನ್ನ ಅವ್ರ ಮುಂದೆ ಇಟ್ಟಿದ್ದೇನೆ. ಅದು ಮತ್ತು ಬರಬೇಕಾದಂತ ದುಡ್ಡು ಏನು ಕೊಡಬೇಕಾಗಿತ್ತು ಅವರು 5,300 ಕೋಟಿ, ಆ ವಿಚಾರ ಕೂಡ ಪ್ರಸ್ತಾವನೆ ಮತ್ತೆ ಮಾಡಿದ್ದೇನೆ. ಇದನ್ನ ಮುಗಿಸ್ಕೊಂಡು ಬಂದಿದ್ದೇವೆ. ಇದಲ್ಲದೆ ನಮಗೆ ಕೆಲವು ಅನೇಕ ಯೋಜನೆಗಳಿಗೆ ಮತ್ತು ಮುಖ್ಯಮಂತ್ರಿಗಳು, ನಾನು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ನಾವೆಲ್ಲ ಸೇರಿ ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ನಮಗೆ ಬೇಕಾದಂತ ಕೆಲವು ಜಮೀನನ್ನು ಕೂಡ ಇಲ್ಲಿ ಒದಗಿಸ್ಕೊಡ್ಬೇಕು ಅಂತ. ನಮ್ಮ ಬೆಂಗಳೂರು ಸಿಟಿಲಿ ಈ ಟ್ರಾಫಿಕ್ ಕಂಜೆಷನ್ಗಿನ್ನ ಮೆಟ್ರೋಗೆ, ಟನಲ್ಗೆ ಎಲ್ಲ ಕೂಡ ಕೆಲವು ಜಮೀನು ಬೇಕು, ಅದು ಕೂಡ ಕೇಳಿದ್ದೇವೆ. ಅದಕ್ಕೂ ಕೂಡ ನಾವೀಗಾಗಲೇ ಪೋರ್ಟಲ್ ಅಲ್ಲಿ ಪೋಸ್ಟ್ ಮಾಡಿದ್ದೇವೆ. ಅದು ಕೂಡ ಅವರ ಗಮನಕ್ಕೆ ಸೆಳೆದಿದ್ದೇವೆ. ಅದನ್ನು ಕೂಡ ಗಮನಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಕೂಡ ಆಯ್ತು. ಪಕ್ಷದ ಹೈಕಮಾಂಡ್ ನಾಯಕರು ನಾವು ಯಾರು ಭೇಟಿ ಮಾಡಿಲ್ಲ. ಬರೀ ಸುರ್ಜೇವಾಲ ಅವರು, ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ, ಅವರು ನಮ್ಮ ಕಾರ್ಯಕರ್ತರಿಗೆ ನಾವಿನ್ನ ಸ್ಥಾನಮಾನಗಳನ್ನ ಏನು ಒಪ್ಕೊಂಡಿದೆ ಅದನ್ನೆಲ್ಲ ಕೊಡಬೇಕು ಅನ್ನೋ ವಿಚಾರ ಕೂಡ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಇನ್ನ ಮಂತ್ರಿಗಳ ಹತ್ರ ಅವ್ರ ಕೆಲವು ಮಾತಾಡಬೇಕು. ಅದಾದ್ಮೇಲೆ ಏನೇನು ಉಳ್ಕೊಂಡಿದೆ ಅವರು ಕೂಡ ಆದಷ್ಟು ಲೇಟ್ ಆಗಿದೆ. ಈಗಾಗಲೇ ಅವ್ರಿಗೆ ಕೊಡಬೇಕು, ಒಂದೊಂದು ಕ್ಷೇತ್ರಕ್ಕೆ ಒಬ್ರಿಗೆ, ಇಬ್ಬರಿಗೆ, 3 ಜನಕ್ಕೆ ಕೊಡಬೇಕು ಅಂತ ಕೂಡ ತೀರ್ಮಾನಕ್ಕೆ ಬಂದು ಅವ್ರ ಹತ್ರ ಎಲ್ಲ ಹೆಸರನ್ನ ಪಡ್ಕೊಂಡಿದ್ದಾರೆ. ಅದನ್ನ ನಾನು ಸ್ವಲ್ಪ ಆರ್ಗನೈಸೇಷನ್ ಕೆಲಸ ಮಾಡಿದವ್ರಿಗೆ ಒತ್ತು ಕೊಡಬೇಕು ಅನ್ನೋದು ಕೂಡ ನಾನು ಪಕ್ಷದ ಅಧ್ಯಕ್ಷನಾಗಿ ಮುಂದಕ್ಕೆ ಇಟ್ಟಿದ್ದೇನೆ. ಅದು ಕೂಡ ಕೆಲವು ಹೆಸರುಗಳನ್ನು ನಾವು ಸೂಚಿಸಿದ್ದೇವೆ. ಸದ್ಯದಲ್ಲಿ ಅದು ನೆಕ್ಸ್ಟ್ ರೌಂಡ್ ಈಗ ಬರ್ತಾರೆ, ತಿರ್ಗಿ 14ನೇ ತಾರೀಕಿನ ಬರ್ತಾರೆ. ಬಂದಾದ್ಮೇಲೆ ಅನೌನ್ಸ್ಮೆಂಟ್